ಎಲ್ರು ವಾಚ್ ಹಾಕ್ತಾರೆ, ಮತ್ ನಾನು ಹಾಕೇ ಇಲ್ಲ. ಎಲ್ರು ವಾಚ್ ಹಾಕ್ತಾರೆ. ಹೌದೌದು, ಆದ್ರೆ ಟೈಮ್ ನೋಡಕ್ಕಷ್ಟೇ. ಹೌದು ಹುಲಿಯಾ. ಆದ್ರೆ ನಾನ್ ವಾಚ್ ಹಾಕ್ತೀನಿ, ನೀನೆಂತ ಫಿಲ್ಮ್ ನೋಡಕ್ ಹಾಕತ್ಯ ವಾಚ್ನ? ನಾನ್ ವಾಚ್ ಹಾಕ್ತೀನಿ, ನನ್ ಟೈಮ್ ಏನಂತ ನೋಡ್ಕೊಳ್ಳಿ. ಓ, ನೀನು ವಾಚ್ನ ಟೈಮ್ ನೋಡಕ್ಕೆ ಕಟ್ಕೋತಿಯಾ? ನಾವೆಲ್ಲ ವಾಚ್ನ ಕಟ್ಕೊಂಡ್ಬಿಟ್ಟು ಬೇರೆಯವ್ರ ಹತ್ರ ಟೈಮ್ ಕೇಳಕ್ ಹೋಗ್ತೀವಿ ಅಂದ್ಕೊಂಡ? ಅಯ್ಯೋ ಕೆಪ್ರೇಸ, ನಾವು ವಾಚ್ನ ಕಟ್ಕೊಳ್ಳೋದು ನಮ್ಮ ಟೈಮ್ ನೋಡ್ಕೊಳಕ್ಕೇನೆ. ಮತ್ತೆ ನೀನ್ ಕೊಟ್ಟಿದ್ದು ಬಿಲ್ಡಪ್ ನೋಡ್ಬಿಟ್ಟು ನೀನ್ ವಾಚಲ್ಲಿ ಪೆನ್ ಡ್ರೈವ್ ಹಾಕೋ ಆಪ್ಷನ್ ಇದೆಯೋ, ಏನೋ ವಿಡಿಯೋ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯೇನೋ ಅಂತ ಅನ್ಕೊಂಡೆ. ಅಂಥದ್ದು ಏನ್ ಸ್ಪೆಷಲ್ ಐತಿ ನಿನ್ ವಾಚಲ್ಲಿ? ಎಲ್ರು ಹಾಕ್ತಾರೆ 2000, 3000, 4000. ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೋತಾರೆ. ಲೇ, ಎಲ್ರು ವಾಚ್ ಕಟ್ಕೊಳ್ಳೋದು ಟೈಮ್ ನೋಡಕ್ಕೆ, ನೀನೇನ್ ಪುಟ್ಕೋರಿ ಸೀರಿಯಲ್ ನೋಡಕ್ ವಾಚ್ ಕಟ್ಕೋತಾರ? ನಾನು ಶೋಕಿಗೆ 40,000 ವಾಚ್ನೇ ಕೈಗೆ ಹಾಕೊಂಡಿದ್ದೀನಿ. ಓ, 40,000 ರೂಪಾಯಿ ವಾಚ್ ಬರೀ ಶೋಕಿ ಮಾಡಕ್ ಕೈ ಕಟ್ಕೊಂಡಿದ್ಯಾ? ಕೈಗೆ ಯಾಕೆ ಕಟ್ಕೊಳಕ್ ಹೋದೆ? ಕೆಳಗಡೆ ಕಟ್ಕೋಬೇಕಾಗಿತ್ತು. 40,000 ರೂಪಾಯಿ ವಾಚ್ ಅಲ್ವಾ, ಕೆಳಗಡೆ ಕಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಅಂದ್ರೆ ಕೈ ಕಟ್ಕೊಳ್ಳೋ ಬದಲು ಖಾಲಿ ಕಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಟೈಮ್ ನೋಡ್ಕೊಳಕ್ಕೆ ಅಂತ ಹೇಳಕ್ ಬಂದೆ. 40,000 ರೂಪಾಯಿ ವಾಚ. ಮೊನ್ನೆ ಸಂಡೆ ಬಜಾರ್ ಕೊನೆ ಬಿದ್ದಿದ್ದು ಜೋಡಿ ಮುನ್ನೂರು ಆವ ಭಯ ಅಂತ ಮಾಡ್ತಾ ಇದ್ದಂಗಿತ್ತಿ ವಾಚ್ನ. ಟೈಮ್, ಮನಿ, ಪವರ್ ಕಟ್ ಮಾಡಿ. ಚೆನ್ನಾಗದೆ ನೋಡಂತಮ್ಮ. ಮನಿ ಅನ್ನೋದು ಸುಮ್ಮನೆ ಯಾರು ಕೊಡಲ್ಲ, ಟೈಮ್ ಅನ್ನೋದು ದುಡ್ಡು ಕೊಟ್ಟರೆ ಬಂದ್ಬಿಡಲ್ಲ, ಪವರ್ ಅನ್ನೋದು ಹಾಕೋ ಬ್ರ್ಯಾಂಡಿಂದ ಬರಲ್ಲ. ಈಗ ನೀನೇ ನೋಡು, 40,000 ರೂಪಾಯಿ ವಾಚ್ ಕಟ್ಟಿದ್ದೀನಿ ಅಂತ ಇದೆಯಾ? ಯಾವ್ದು ಖಾಲಿ ಸೈಟಲ್ಲಿ ಖಾಲಿ ಸೀಸ ಪೇಪರ್ ಆಯೋ ಅಂತಾರೋ ಒಬ್ಬನೇ ನಿಂತ್ಕೊಂಡು ರೀಲ್ ಮಾಡ್ತಾ ಇದೆಯಾ? ಆ ವಾಚ್ಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ, ಇವ್ನ ಕೈಗೆ ಬಂದು ಸೇರ್ಕೊಂಡ್ಬಿಟ್ಟಲ್ಲ ನಾನು ಅಂತ. ಫಸ್ಟು ಮಾಡೋ ಕೆಲಸ ಅಚ್ಚುಕಟ್ಟಾಗಿದ್ರೆ ಬ್ರ್ಯಾಂಡೆಡ್ಡು, ಬ್ರ್ಯಾಂಡ್ ಅಂಬಾಸಿಡರು ಎಲ್ಲ ಆಯ್ತ್ಯಾ? ಫಸ್ಟ್ ಹೋಗಿ ಕಾಲೇಜಿಗೆ ಹೋಗು, ಈಗ ಕಟ್ ಮಾಡು. ಲೇ ಮಗನ, ನಿಂಗೆ ಅವತ್ತ ಎಬ್ಬಿಸ್ತಿದ್ದೆ, ನಮ್ಮ ಹುಡುಗಿ ಹೇಳ ಅಂತಂದ ಬಿಟ್ಟಿನಿ. ಇವತ್ತಿಲ್ಲ ನಾಳೆ ರೌಡಿಸಮ್ ನಿನ್ನಿಂದ ಚಲೋ ಮಾಡ್ತೇನೆ. ಹೌದಾ? ಗುಡ್, ವೆರಿ ಗುಡ್, ಗ್ರೇಟ್ ಡಿಸಿಷನ್. ಕಾಲ್ ನೋಡಿದ್ರೆ ಕಾಮಾಕ್ಷಿ ಪಾಳ್ಯದ ಕಡೆ ತಿರ್ಕೊಂಡಿದೆ, ಸೊಂಟ ನೋಡಿದ್ರೆ ಸುಂಕುತ್ ಕಟ್ಟೆ ಕಡೆ ಓಡ್ತಾ ಇದೆ, ಇನ್ ತಲೆ ಬಂದ್ಬಿಟ್ಟು ತಲಗಟ್ಪುರದಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ. ಆದ್ರೂ ರೌಡಿಸಮ್ನ ಮತ್ತೆ ಚಾಲೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ? ಹೋದ ವರ್ಷನೂ ಹಿಂಗೆ ಹೇಳಿ ಸೊಂಡೆಕೊಪ್ಪದಲ್ಲಿರೋ ಸರೋಜಮ್ಮನ ಬರಲ್ಲಿ ಜಗಳ ಆಡಿ ಸೊಂಟ ಸೊಟ್ಟಗಾಂಗ್ ಓಡಿಸ್ಕೊ ಬಂದಿದ್ಯಾ? ಮತ್ತೆ ರೌಡಿಸಮ್ನ ಚಾಲೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ? ಫಸ್ಟ್ ನೀನು ಕರೆಕ್ಟಾಗಿ ನಿಂತ್ಕೊಳ್ಳಪ್ಪಜ್ಜಿ. ಅಲ್ಲ, ನೀನು ರೌಡಿಸಮ್ನ ಮತ್ತೆ ಚಾಲೂ ಮಾಡ್ತೀನಿ ಅಂದಾಗಲೂ ನನಗೆ ಬೇಜಾರಾಗಲಿಲ್ಲ. ಆದ್ರೆ ಇಷ್ಟು ದಿವಸ ನಿಮ್ಮ ಹುಡುಗಿ ಹೇಳಿದಕ್ಕೋಸ್ಕರ ರೌಡಿಸಮ್ನ ಮಾಡೋದು ನಿಲ್ಸಿದೆ ಅಂತ ಹೇಳ್ಬಿಟ್ಟಲ್ಲ, ಅದನ್ನ ಕೇಳಿ ಚಾಕು ತಗೊಂಡು ಎದಕ್ಕೆ ಚಕ ಅಂತ ನಿನ್ನ ಕೈಲಿ 10 ಸತಿ ಚುಚ್ಚಿಸ್ಕೊಂಡಷ್ಟೇ ನೋವಾಗೋಯ್ತು. ನಿಮ್ಮ ಹುಡುಗಿ ಯಾರು? ಕೋತಿಗಳು ಫಿಲಮಲ್ಲಿ ಬರೋ ಮುನಿಯಮ್ಮನ? ಭಗವಂತ, ಯಾಕಪ್ಪ ನಮ್ಮ ಜೀವನದಲ್ಲಿ ಹೆಣ್ಮಕ್ಳು ಬರುವಂತಹ ರೇಖೆಗಳೇ ಬರ್ದಿಲ್ವಾ? ರೇಖೆಗಳು ಎಳ್ಸೋಬಿಟ್ಟವೆ. ಇಟ್ಸ್ ಓಕೆ, ಬೇಡ ಬಿಡು. ಹೇ, ನೀನೇ ಇನ್ನು ಇಲ್ಲೇ ನಿಂತ್ಕೊಂಡಿದ್ಯಾ? ಬೇಗ ಹೋಗಿ ರೌಡಿಸಮ್ನ ಚಾಲು ಮಾಡು. ಸಮಾಜದಲ್ಲಿ ಕೈ ಕಾಲು ಇಲ್ಲದ ಹ್ಯಾಂಡಿಕ್ಯಾಪ್ಗಳೆಲ್ಲ ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಮಾಡ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಮಾದರಿ ಆಗ್ತಿದ್ರೆ ರೌಡಿಸಮ್ ಮಾಡ್ತೀಯಲ್ಲ? ರೌಡಿಸಮ್ ಚಾಲು ಮಾಡಿ ಅಂಡರ್ವೇರ್ ಡಾನ್ ಆಗು. ಆಲ್ ದ ಬೆಸ್ಟ್. ಮೈಯಗಳನ್ನೆಲ್ಲ ಕೆಳಗೆ ಹೋಗಿ ಅವನು ಮ್ಯಾಕ್ ಹೋಗಿ ಡಮ್ ಅಂದ್ಬಿಟ್ರೆ ಇವೇ